ಇಮ್ಮಡಿ ಪುಲಕೇಶಿ ದಕ್ಷಿಣ ಪತೇಶ್ವರ ಅಂತಾನೆ ಹೆಸರುವಾಸಿಯಾಗಿದ್ದ ಇಮ್ಮಡಿ ಪುಲಕೇಶಿ ಅವ್ರಿಗೆ ಉತ್ತರ ಪತೇಶ್ವರ ಅಂತ ಕೂಡ ಹೆಸರು ಬಂದಿತ್ತಂತೆ. 5ನೇ 6ನೇ ಶತಮಾನದಲ್ಲಿ ಚಾಲುಕ್ಯ ಚಕ್ರವರ್ತಿಯಾಗಿದ್ದ ಇಮ್ಮಡಿ ಪುಲಕೇಶಿ ಅವರು ಮೌರ್ಯರು, ಕದಂಬರು ಮತ್ತು ದಕ್ಷಿಣ ಭಾರತದ ಎಲ್ಲ ರಾಜರನ್ನ ಸೋಲಿಸಿ ದಕ್ಷಿಣ ಪತೇಶ್ವರ ಅಂತ ಹೆಸರು ಪಡೆದಿದ್ರು. ಉತ್ತರ ಪತೇಶ್ವರ ಆಗಿದ್ದ ಹರ್ಷವರ್ಧನ ಇವ್ರ ಮೇಲೆ ದಂಡೆತ್ತು ಬರ್ತಾನೆ. 8 ವಾರಗಳ ಕಾಲ ಘೋರ ಯುದ್ಧ ನಡೆಯುತ್ತೆ. ಈ ಯುದ್ಧದಲ್ಲಿ ಇಮ್ಮಡಿ ಪುಲಕೇಶಿ ಅವರು ಜಯ ಸಾರ್ತಾರೆ. ಬಟ್ ಆದರೆ ಒಂದು ಚೂರು ರಾಜ್ಯ ಕೂಡ ಹರ್ಷವರ್ಧನನಿಂದ ಇವರು ತಗೊಳಲ್ಲ. ಬಟ್ ಆದರೆ ಯೋಚನೆ ಮಾಡಿ, ಅವಾಗ ಏನಾನ ಆ ರಾಜ್ಯ ಎಲ್ಲ ನಮ್ದಾಗಿದ್ದರೆ ಇಡೀ ಭಾರತದಲ್ಲೇ ಹೆಸರುವಾಸಿಯಾಗಿರೋದು. ಇಮ್ಮಡಿ ಪುಲಕೇಶಿ ಅವ್ರಿಗೆ ನಾನು ಪಲ್ಲವರ ಮೇಲೆ ಯುದ್ಧ ಮಾಡಿಲ್ಲ ಅಂತ ಅವರು ವಯಸ್ಸಾಗಿದ್ದ ಕಾಲದಲ್ಲಿ ಮಹೇಂದ್ರ ವರ್ಮನ ಮೇಲೆ ದಂಡೆತ್ತು ಹೋಗ್ತಾರೆ. ಬಟ್ ಆದರೆ ಆ ಯುದ್ಧದಲ್ಲಿ ಇಮ್ಮಡಿ ಪುಲಕೇಶಿ ಅವರು ವೀರಮರಣವನ್ನು ಹೊಂದುತ್ತಾರೆ. ಕರ್ನಾಟಕದಲ್ಲಿರೋ ಎಷ್ಟೋ ಜನರಿಗೆ ಇಮ್ಮಡಿ ಪುಲಕೇಶಿ ಬಗ್ಗೆ ಗೊತ್ತಿಲ್ಲ. ಯಾಕೆ? ನಾವೆಲ್ಲ ಓದ್ಕೊಂಡ್ಬಂದಿರೋದು ಅಕ್ಬರು, ಮುಘಲ್ಲು, ಬ್ರಿಟಿಷ್ ಅವ್ರು ಬಂದರು, ದೋಚ್ಕೊಂಡೋದ್ರು, ಅದ್ರ ಬಗ್ಗೆನೇ. ಬಟ್ ಆದರೆ ನಮ್ಗೆ ಯಾವ ಟೆಕ್ಸ್ಟ್ ಬುಕ್ಸಲ್ಲೂ ನಮ್ಗೆ ಯಾವುದೂ ಇರಲಿಲ್ಲ ಇಮ್ಮಡಿ ಪುಲಕೇಶಿ ಬಗ್ಗೆ, ನಮ್ಮ ಭಾರತೀಯದ ರಾಜರ ಬಗ್ಗೆ.